ಗಿಜ್ಜಿ ನನಗೊಂಥರ ಅನ್ಸುತ್ತಪ್ಪ. ಶಾಂತಕ್ಕ, ಸೀರೆಯಲ್ಲಿ ಹೆಂಗೆ ಕಾಣಿಸ್ತೀಯ ಅಂತ ನೋಡ್ಬಾರ್ದಾ? ಮದುವೆಗೆ ಹೋದ್ಮೇಲೆ ನೀನು ಈ ಥರನೇ ಒಳ್ಳೊಳ್ಳೆ ಸೀರೆಗಳನ್ನ ಹಾಕೋತಿರ್ತೀಯ, ಅವಾಗ ನೀನು ನಮ್ಮ ಕಣ್ಣಿಗೆ ಕಾಣಿಸ್ತೀಯ ಹೇಳು ನೋಡೋದಕ್ಕೆ? ಈಗಲೇ ಒಳ್ಳೊಳ್ಳೆ ಸೀರೆಗಳನ್ನ ಹಾಕೊಂಡು ನನ್ನ ಮುಂದೆ ನನ್ನ ಕಣ್ಣು ತುಂಬಿಸ್ಬಿಡು ನೀನು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾಕ ನೀನು. ಸೀರೆ ಅಂತೂ ಎಷ್ಟು ಚೆನ್ನಾಗಿ ಹೋಲುತ್ತೆ ಗೊತ್ತಾ ನಿನಗೆ? ಮುಂಚೆಗೇನೆ ಒಳ್ಳೆ ಮುತ್ತೈದೆ ಥರ ಕಾಣಿಸ್ತಾ ಇದೆಯಾ, ತಪ್ಪಗಿದ್ಯಾ. ಆಮೇಲೆ ನೀನು ಯಾವುದಾದ್ರು ಹಳೆ ಸೀರೆಗಳೆಲ್ಲ ಹಾಕೋತಿದ್ಯಲ್ಲ, ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಈ ರೀತಿ ಒಳ್ಳೊಳ್ಳೆ ಸೀರೆಗಳನ್ನ ಹಾಕ್ಕೊಂಡ್ರೆ ಎಷ್ಟು ಶ್ರೀಮಂತರ ಥರ ಕಾಣಿಸ್ತೀಯ ಗೊತ್ತಾ? ಸೌಂದರ್ಯ ಇದೆ ಅಂತ ಈ ಸೀರೆ ನೋಡಿದ್ರೆ ಕಂಡುಹಿಡಿಬೋದು. ಈ ರೀತಿ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡಿದ್ದಿದ್ರೆ ಯಾರು ನೀನು ಚೆನ್ನಾಗಿಲ್ಲ ಅಂತ ರಿಜೆಕ್ಟೇ ಮಾಡ್ತಿರ್ಲಿಲ್ಲ. ನೀನು ಮಾಡಿದ ಎಡವಟ್ಟಿಗೆ ಇಷ್ಟು ದಿನ ಮದುವೆ ಆಗದೆ ಉಳಿದಂಗಾಯ್ತು. ಅಜ್ಜಿ, ಇಷ್ಟು ದಿನ ಮದುವೆ ಆಗಿಲ್ಲದಕ್ಕಲ್ವಾ ಇಂಥ ಒಳ್ಳೆ ಕುಟುಂಬ ನನಗೆ ಸಿಕ್ಕಿರೋದು. ಮದುವೆ ಆಗ್ಬಿಟ್ಟಿದ್ದಿದ್ರೆ ಇಂಥ ಒಳ್ಳೆ ಕುಟುಂಬ ಎಲ್ಲಿ ಸಿಕ್ತಿತ್ತು ಹೇಳು? ಅದು ಅಲ್ಲದೆ ಇಷ್ಟು ರಿಚ್ ಫ್ಯಾಮಿಲಿಗೆ ಹೋಗ್ತಿದ್ನ ನಾನು. ಅಂದ ಚಂದ ಮುಖ್ಯನೇ ಅಲ್ಲ ಹೇಳಿದ್ದಾರೆ. ಸೀರೆ ನೋಡ್ಕೊಂಡು ವಯ್ಯಾರ ಮಾಡಿಕೊಂಡು ಬೇರೆ ಯಾರನ್ನ ಮೆಚ್ಚಿಸಿ ಹೋಗೋದಕ್ಕಿಂತ ನನ್ನ ಗುಣ ನೋಡಿ ಮೆಚ್ಕೊಂಡಿರೋನ ಕೈ ಹಿಡಿದ್ರೆ ಒಳ್ಳೇದಲ್ವೇನೆ? ಅದೇನೋ ನಿಜಾನೇ, ತುಂಬಾನೇ ಸ್ಮಾರ್ಟ್ ಆಗಿದ್ದಾರೆ. ಒಳ್ಳೆ ಬಣ್ಣನೇ ಅವ್ರದ್ದು. ನೋಡಿದ್ಯಾಕ ಎಷ್ಟು ದುಬಾರಿ ಬಟ್ಟೆ ಇರ್ಬೇಕು ಗೊತ್ತಾ? ಅದೆಲ್ಲ ತುಂಬಾ ದುಬಾರಿ ಅಂತೆ. ಪ್ಯಾಟೆಗೆ ಹೋದಾಗ ಅದೇ ರೀತಿ ಬಟ್ಟೆನ ವಿಚಾರಿಸಿದ್ದೆ, 2,000-3,000 ಹೇಳ್ತಾರೆ ಒಂದು ಶರ್ಟ್ಗೆನೆ. ಅಷ್ಟೊಂದು ದುಬಾರಿನಾ? ಅದಕ್ಕೇನೆ ನೀನು ಈ ಕಾಂಜಿ ಪಿಂಜಿ ಸೀರೆ ಎಲ್ಲ ಉಟ್ಕೊಳಕ್ಕೆ ಹೋಗ್ಬೇಡ, ಸೀರೆನೇ ಉಟ್ಕೋ. ಕೇಳಿ ಕೊಡ್ಸ್ಕೊಳಕ ನೀನು ಒಂಥರ ಮುಜುಗರ ಆಗುತ್ತಪ್ಪ ಕೇಳಕ್ಕೆ. ನೀನು ಮುಜುಗರ ಅಂತ ಹೇಳ್ತಿಲ್ಲ, ಗಂಡನ ಹತ್ರ ಕೇಳಕ್ಕೆ ಎಂತ ಮುಜುಗರ ನಿನಗೆ? ಅವರು ಕಾಯ್ತಿರ್ತಾರೆ ನೀನು ಕೇಳಲಿ ಅಂತ. ಮನೆ ಮಹಾಲಕ್ಷ್ಮಿ ನೀನು. ಮನೆ ಸೊಸೆಗೆ ಇಲ್ಲ ಅಂತ ಹೇಳ್ತಾರಾ? ಮಗ ಅಂತೆ, ಮಗಂಗೆ ಸೊಸೆಗೆ ಮಾಡ್ತೀವಿ, ಇನ್ನು ಯಾರಿಗೆ ಮಾಡ್ತಾರ ಅವ್ರ ಅಪ್ಪ ಅಮ್ಮ? ಅವ್ರು ಇನ್ನೆಷ್ಟು ವರ್ಷ ಬದುಕಿರ್ತಾರೆ ಹೇಳು? ಅವ್ರ ಅಪ್ಪಂಗಾಲೆ ವಯಸ್ಸಾಗೈತೆ, ದಾಡಿ ಗಡ್ಡ ತಲೆ ಕೂದಲೆಲ್ಲ ಬೆಳಗಾಗವೆ. ಸುಮ್ಮನಿರೆ, ಹಾಗೆಲ್ಲ ಹೇಳಬೇಡ. ಅಂದ್ರೂ ಅವ್ರ ಅಪ್ಪ ಬಂದು ನೋಡಿ ಒಪ್ಕೊಂಡಿದ್ದಕ್ಕಲ್ವಾ ಅವರೆಲ್ಲ ಒಪ್ಕೊಂಡಿರೋದು. ಇಲ್ಲಿ ಅಕ್ಕ, ಇನ್ನಷ್ಟು ಒಳ್ಳೆಯವರಾದರೆ ಬದುಕೋದು ತುಂಬ ಕಷ್ಟ ಆಗುತ್ತೆ ನೋಡಾಮೇಲೆ. ಎಲ್ಲರೂ ಒಂದೇ ಥರನೇ ಇರೋದಿಲ್ಲ. ಸ್ವಲ್ಪ ನೀನು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಾಗುತ್ತೆ. ಈ ಹಳ್ಳಿಗೆ ಹೋಗೋ ಥರ ಇರೋದನ್ನ ಬಿಟ್ಬಿಟ್ಟು ಸಿಟಿಗೆ ಹೋದ್ಮೇಲೆ ಮಾಡ್ರನ್ ಆಗಿರೋದು ಅಂತ ಅಂದರೆ ಚೂಡಿದಾರಗಳನ್ನ ಹಾಕ್ಕೊಳ್ಳೋದು, ಒಳ್ಳೊಳ್ಳೆ ಮಿಡ್ಡಿಗಳನ್ನ ಹಾಕ್ಕೊಳ್ಳೋದು. ಈ ಫಿಲಮ್ ಸ್ಟಾರ್ಗಳಿರ್ತಾರಲ್ಲ, ಹೀರೋಯಿನ್ಗಳು, ಆ ಡ್ರೆಸ್ಸು ಈ ಡ್ರೆಸ್ಸು, ಮಿಡ್ಡಿ ಚೂಡಿದಾರ, ಆಮೇಲೆ ಒಳ್ಳೊಳ್ಳೆ ಸೀರೆಗಳು ಹಾಕ್ಕೊಳ್ಳೋದು, ಈ ಥರ ಎಲ್ಲ ಬಟ್ಟೆಗಳನ್ನ ಹಾಕ್ಕೊಂಡು ಮಿಂಚುತ್ತಾ ಇರಬೇಕು. ಆವಾಗಲೇ ಅವ್ರಿಗೂ ಒಂಥರ ನನ್ನ ಸೊಸೆ ಹಳ್ಳಿಗುಗ್ಗು ಅಲ್ಲಪ್ಪ, ಮಾಡ್ರನಾಗಿ ಬದಲಾಗಿದ್ದಾಳೆ ಅಂತ ಅವ್ರ ಹತ್ರ ಹೇಳ್ಕೊಳಕ್ಕೆ ಅವ್ರಿಗೂ ಖುಷಿ ಆಗುತ್ತೆ. ಯಾಕಂದರೆ ಅಕ್ಕ ಇವಾಗ ಸಿಟಿ ಕಡೆ ಅವರ ಫ್ರೆಂಡ್ಸ್ಗಳಿರ್ತಾರಲ್ಲ, ಮನೆಗೆ ಬಂದು ನೋಡ್ತಾರೆ ಹೆಂಡ್ತಿ ಹೆಂಗೆ ಎಂಥ ಸೊಸೆನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಹಳ್ಳಿಗುಗ್ಗು ಥರ ಇದ್ದರೆ ಅವ್ರಿಗೂ ಅವಮಾನ. ಈ ಜನಗಳೇ ಹಾಗೆ ಬೇಕಂತ ಕಾಲು ಎಳಿತಿರ್ತಾರೆ. ಅದರೆಲ್ಲ ಕಾಲು ಎಳಿಸ್ಕೋಬಾರ್ದು ಅಂತ ಅಂದರೆ ನೀನು ಮಾಡ್ರನ್ನಾಗಿದ್ದು ತೋರಿಸ್ಬೇಕು. ನಾನು ಹಳ್ಳಿ ಹುಡುಗಿ, ಯಾವ ಸಿಟಿ ಹುಡುಗಿರ್ಗೂ ಕಮ್ಮಿ ಇಲ್ಲ ಅನ್ನೋದನ್ನು ನೀನು ತೋರಿಸ್ಬೇಕು ನೀನು. ನನಗದೇನೋ ಇಷ್ಟ ಆಗಲ್ಲಪ್ಪ. ನನಗೆ ಇದೇ ರೀತಿನೇ ಇರೋದಕ್ಕೆ ಇಷ್ಟ. ಗೌರಮ್ಮ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಒಳ್ಳೆ ಗೃಹಿಣಿಯಾಗಿ ಮನೆ ಸೊಸೆಯಾಗಿ ಹೆಂಗಿರಬೇಕು ಅಂದರೆ ಸಂಪ್ರದಾಯವಾಗಿರಬೇಕು ಅನ್ನೋದು ನನಗೆ ಇಷ್ಟ ಕಣೆ. ನಮ್ಮ ಅಮ್ಮನೂ ಅದೇ ರೀತಿ ಅಲ್ವಾ, ಅಮ್ಮನ ನೋಡಿ ನಾನು ಅದೇ ರೀತಿ ಬೆಳೆದಿರೋದ್ರಿಂದ ನಂಗೆ ಹಂಗೆ ಇಷ್ಟ ಆಗುತ್ತೆ ಕಣೆ. ನಿನಗೆ ಹೇಳ್ತೀನಲ್ಲ, ಹೋಗಿ ನಿನ್ನಿಷ್ಟ. ಅಯ್ಯೋ ಮರ್ತೇ ಬಿಟ್ಟಿದ್ದೆ ನೋಡೆ, ಹಸುಗಳಿಗೆ ಮೇವು ಹಾಕ್ಬೇಕಿತ್ತು. ಅಮ್ಮ ಹೇಳ್ಬಿಟ್ಟು ಹೋಗಿದ್ರು, ಮರ್ತೇ ಬಿಟ್ಟೆ. ಈ ಮೊದಲೋಗಿ ಸೀರೆ ಚೇಂಜ್ ಮಾಡ್ತೀನಿರು. ಶಾಂತಕ್ಕ ಇರು ಒಂದು ಸ್ವಲ್ಪ ಹೊತ್ತು, ಹಿಂಗೇನೆ ಏನಾಗ್ಬಿಡತ್ತೆ. ಓಹೋ ಶಾಂತ, ಏನು ಇನ್ನು ವೇಷ ಇದು? ನೋಡಿ ಮಲ್ಲೆ ಆಂಟಿ, ಇವಳನ್ನ ಎಲ್ಲ ಗಿರ್ಜಿದೆ. ನಂದೇನಿಲ್ಲಪ್ಪ, ಸೀರೆ ಉಟ್ಕೋ ಹೆಂಗೆ ಕಾಣ್ತೀನಿ ನೋಡಬೇಕು ಅಂತ ಬಲ್ವಂತ ಮಾಡಿ ಉಡ್ಸಿದ್ಲು. ಆಂಟಿ ಹೆಂಗೆ ಕಾಣಿಸ್ತಿಲ್ವ ನಮ್ಮ ಶಾಂತಕ್ಕ? ಮದುವೆಯಾಗಿ ಹೋದ್ಮೇಲೆ ಇಂಥರ ಒಳ್ಳೊಳ್ಳೆ ಸೀರೆಗಳನ್ನ ಹಾಕೊಂಡಿರೋದು ಎಲ್ಲಿ ನೋಡೋಕ್ಕಾಗುತ್ತೆ ನಾವು? ಅದಕ್ಕೇ ಈಗ ನಾನು ಕಣ್ಮುಂದೆ ಒಂದ್ಸತಿ ಉಡ್ಕೊಂಡು ತೋರ್ಸಕ್ಕ ಅಂದ್ಬಿಟ್ಟು ನಾನೇ ಉಡಿಸ್ದೆ, ಹೆಂಗೆ ಕಾಣಿಸುತ್ತೆ ನೋಡೋಣ ಅಂತ. ಹೆಂಗೆ ಕಾಣಿಸ್ತೈತೆ ಹೇಳ್ರಿ? ಚೆನ್ನಾಗೇ ಕಾಣಿಸ್ತಾವಳೆ. ಏನವ ಶಾಂತ, ಮದುವೆಯಾಗಿ ಹೋದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತೀಯ ಹೆಂಗೆ? ಮಲ್ಲಿ ಆಂಟಿ, ನಿಮ್ಮನ್ನು ಮರೆಯೋಕ್ಕಾಗುತ್ತಾ? ಎಷ್ಟು ಸಹಾಯ ಮಾಡಿದ್ದೀರಾ ನೀವು. ಅದು ಅಲ್ಲದೆ ನಮ್ಮ ಅಮ್ಮನ ಕ್ಲೋಸ್ ಫ್ರೆಂಡು ನೀವು ನೋಡಿ. ಆಮೇಲೆ ಅಮ್ಮನ ಜೊತೆ ನೀವು ಅವಾಗವಾಗ ಬರ್ತಾ ಇರ್ಬೇಕು ನಮ್ಮ ಮನೆಗೆ. ಅಮ್ಮ ಬಂದಾಗೆಲ್ಲ ಕೇಳ್ತಾ ಇರ್ತೀನಿ ನಿಮ್ಮನ್ನು ನಾನು. ಅಮ್ಮನ ಜೊತೆ ಯಾವಾಗ ಬರ್ತಾರ ಅಮ್ಮ ಅವಾಗೆಲ್ಲ ನೀವು ಜೊತೆಲಿ ಬಂದ್ಬಿಡಿ. ಗಿರ್ಜಿ ನೀನು ಬಾರೆ. ಏರ್ ಶಾಂತಕ್ಕ, ಅಷ್ಟೊಂದು ಶ್ರೀಮಂತರ ಮನೆಗೆ ನಾವು ಪದೇ ಪದೇ ಬಂದರೆ ನಾವು ಸದ್ರ ಆಗೋದಿಲ್ವಾ? ನೀನು ಹೆಂಗೋ ಮನೆ ಸೊಸೆ ಅಲ್ಲೇ ಇರ್ತೀಯ, ನಿಮ್ಮಮ್ಮ ಹೆಂಗೋ ಬೀಗರು ಮನೆಗೆ ಅವಾಗವಾಗ ಬಂದರೂ ನಡೀತದೆ. ನಾವು ಅಕ್ಕಪಕ್ಕ ಮನೆಯವರು ಬಂದರೆ ಸರಿ ಹೋಗಲ್ಲ. ಯಾಕೆ ಬೇಕಾಮೇಲೆ ಏನಾಗಲ್ಲ. ನಾನು ಬೇಕಾದರೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ನನಗೆ ಅವ್ರಂದರೆ ತುಂಬ ಇಷ್ಟ, ಅವ್ರು ಬರಲಿ ಅಂತ. ನೀವು ಬರಲೇಬೇಕಷ್ಟೇ. ಆಯ್ತು ಹೇಳವ,
ಆಯ್ತು ಬರೋಣ ನೋಡೋಣ ಅವಾಗ ಬರೋಣ ಹೇಳು ಅದಕ್ಕೇನು ಹುಡುಗು ದೃಷ್ಟಿಗಿಷ್ಟಿ ಆದದು ನಮ್ಮ ಗಿರ್ಜಿರೇದು ಆದ ದೃಷ್ಟಿ ಆಗ್ಬಿಡ್ತದೆ ನಿನಗೆ ಹೋಗಿ ಸೀರೆ ಬಿಚ್ಚಾಕಿ ಎಲ್ಲ ಸೀರೆ ಉಟ್ಕ ಇನ್ನೇ ನೀವು ಅವ್ವ ನಿಮ್ಮಪ್ಪ ನಿಮ್ಮಮ್ಮ ಬರೋ ಗೊತ್ತಾಯ್ತಲ್ವಾ ಮಲ್ಲಿ ಆಂಟಿ ಏನು ನನ್ನ ದೃಷ್ಟಿನೇ ಬೀಳ್ತದೆ ಅಂತ ಹೇಳ್ತೀರಲ್ಲ ನೀವು ಏನಂತ ಕಣ್ಣು ನಂದು ಕೆಟ್ಟ ಕಣ್ಣು ಅನ್ಕೊಂಡಿದ್ದೀರಾ ನೀವು ಸರಿಯಾಗಿದ್ದೀರಾ ಹಂಗಿದ್ರೆ ಇಲ್ಲ ಹೇಳೆ ಸುಮ್ಮನೆ ಹಂಗೆ ಮಾತುಗಂದೆ ಹುಡುಗ್ಬಿಟ್ಟು ಸೀರೆ ಬದಲಾಯಿಸಿ ಹೋಗು ಯಾತದಾಗಿರ್ತೀನಿ ನಿಂದು ಹುಡುಗಾಟ ಯಾವ ಇಲ್ದಿದ್ದಾಗ ಸೀರೆ ಉಟ್ಕೊಂಡು ಆಟ ಆಡೋದು ನಿನ್ನ ಮದುವೆ ಯಾವಾಗ ಹೇಳು ನಿನ್ನ ಮದುವೆಗೆ ಯಾವಾಗ ಹಿಂಗೆ ಸೀರೆ ಉಟ್ಕೊಂತ್ಯಾ ನಾವು ಯಾವಾಗ ಕಣ್ಣಾರೆ ನೋಡೋದು ಶಾಂತನ ಹೆಂಗೆ ಮದುವೆ ಸೆಟ್ ಆಗೇ ಹೋಯ್ತು ನಿಂದು ಆದಷ್ಟು ಬೇಗ ಸೆಟ್ ಆದರೆ ಕಣ್ ತುಂಬ ನೋಡ್ಬಿಡ್ತೀವಿ ಇರುಮಲ್ಲ ಆಂಟಿ ಫಸ್ಟು ಶಾಂತಕ್ಕನ ಮದುವೆ ಆಗಲಿ ಆಮೇಲೆ ನಂದು ಇನ್ನು ನನಗಿಷ್ಟ ಆಗೋ ಹುಡುಗ ಇನ್ನೂ ಭೂಮಿ ಮೇಲೆ ಹುಟ್ಟೋನೋ ಇಲ್ವೋ ಎಲ್ಲಿ ಬಿದ್ದವನೋ ಮೂಲೆ ಒಳಗೆ ನನ್ನ ಕಣ್ಣಿಗೆ ಇನ್ನೂ ಕಣ್ಣಿಗೆ ಬಿದ್ದಿಲ್ಲ ಅದು ಯಾವಾಗ ಬೀಳ್ತಾನೋ ಏನೋ ಅಲ್ಲಿವರೆಗೂ ಮದುವೆ ಇಲ್ಲ ನೋಡ್ರಿ ಸರಿ ಹೋಯ್ತು ಹಂಗಿದ್ರೆ ಬ್ರಹ್ಮ ಮತ್ತೆ ಸೃಷ್ಟಿ ಮಾಡಿ ಹೊಸ್ದಾಗಿ ಭೂಮಿ ಮೇಲೆ ಉದುರಿಸ್ಬೇಕು ನೋಡು ಗಂಡನ ಯಾವನ್ನತ್ತ ಮದುವೆ ಆಗಿ ಹೋಗೋದು ಬಿಟ್ಟತ್ತ ಅವನೇ ಬೇಕು ಇವನೇ ಬೇಕು ಅನ್ಕೊಂಡು ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ನೀನು ಬಲೂನ್ ಉತ್ಕೊಂಡು ಊದ್ಕೊಂತೀಯ ಯಾವ ಗಂಡು ಸಿಗಲ್ಲ ನೋಡ್ಕ ಆಮೇಲೆ ಏನೋ ಒಂದು ಹೇಳ್ಬಿಡ್ತೀಯ ಹಂಗೆಲ್ಲ ಆಗಲ್ಲ ಸುಮ್ಮನಿರು ಬದ್ದೇನವ ಸರಿ ಆಯ್ತು ಇನ್ನೇನು ಹೇಳೋ ನಿಮ್ಮವ್ವ ಏನಾರು ಕೆಲಸ ಹೇಳಿಲ್ಲ ನಿಮ್ಮಲ್ಲಿ ಆಂಟಿ ಹಸುಗಳಿಗೆ ಹುಲ್ಲಾಕು ಅಂತ ಹೇಳಿತ್ತು ನಾನು ಮರ್ತೇ ಬಿಟ್ಟಿದ್ದೀನಿ ನೋಡ್ರಿ ನೀವು ಹುಲ್ಲಾಕ್ಬಿಟ್ಟು ಬರ್ತೀನಿ ಹುಡುಗ ಹುಲ್ಲಾಕು ನಾನು ಮಂತ ಹೋಗಿರ್ತೀನಿ ನಿಮ್ಮವ್ವ ನಿಮ್ಮಪ್ಪ ಬಂದ ಮೇಲೆ ಬರ್ತೀನಿ ಗಿರ್ಜಿ ಹುಷಾರ್ ಕಡೆ ಮನೆ ಕಡೆ ಬಿಟ್ಟೆಲ್ಲೂ ಹೋಗ್ಬೇಡ ಆಯ್ತು ಹೋಗ್ಮಲ್ಲ ಆಂಟಿ ಎಲ್ಲೂ ಹೋಗಲ್ಲ ಬಿಟ್ಟತ್ತ ಎಲ್ಲಿ ಹೋಗ್ತೀನಿ ಹೋದ್ರೆ ಕಣೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿನ ಹಂಗೆಲ್ಲ ಮನೆ ತಗ ಒಂದೇ ಬಿಟ್ಟು ಹೋಗ್ಬಾರ್ದು ಹಸಿ ಮೈ ಸರಿ ಇಲ್ಲ ಅಕ್ಕಪಕ್ಕ ಅದು ಇದು ಕೆಟ್ಟ ಶಕ್ತಿಗಳು ಓಡಾಡ್ತಿರ್ತವೆ ಯಾಕೆ ಬೇಕು ಬಿಟ್ಟು ಹೋಗೋದು ಅವ್ರವ್ವ ಬಿಟ್ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋಗಳ್ತಾನೆ ಇಲ್ಲೇ ಇರು ಏನಾಗಲ್ಲ ಆಯ್ತು ಹೇಳು ನೀನು ಹೋಗ್ಬಿಟ್ಟು ಬಾ ಇಲ್ಲೇ ಇರ್ತೀನಿ ಹುಷಾರು ಏನಾರು ಬೇಕಾದ್ರೆ ಇಲ್ಲೇ ಕರೀರಿ ಬರ್ತೀನಿ ಹುಷಾರ್ ಕಣವ ಅಲ್ಲೋಡ್ ಶಾಂತಕ್ಕ ಈ ಮಲ್ಲಿ ಆಂಟಿನ ಭಾರಿ ಬಿಲ್ಡಪ್ ಅಪ್ಪ ನಾನು ಎಲ್ಲಾನು ಬಿಟ್ಟೋಗ್ತೀನಿ ನಿನ್ನ ಅದು ಯಾಕೆ ಹಿಂಗೆ ಆಡ್ತಾರೋ ಒಂದು ಸೀರೆಯಲ್ಲಿ ಉಡಿಸಿ ಒಂಚೂರು ಕಣ್ಣಾರೆ ನೋಡೋಣ ಅಂತ ಹುಡ್ಕ ಅಂತ ಅನ್ನಪ್ಪ ಅದಕ್ಕೆ ಯಾಕೆ ಹಂಗೆ ಹಿಂಗೆ ಕಣ್ಣು ಕೆಟ್ಟ ಕಣ್ಣು ನನಗೇನು ಅರ್ಥ ಆಗಲ್ಲ ಅನ್ಕೊಂಡವ್ರ ನನಗೆಲ್ಲ ಅರ್ಥ ಆಗ್ತದೆ ನಡಿ ಹೊಸ ಗುಲ್ಲಾಕನ ಹೋಗ್ಲಿ ಬಿಡೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಅವ ಆಂಟಿ ಹಂಗೆ ತಮಾಷೆ ಮಾಡ್ತಿರ್ತದಲ್ಲ ಈ ತಮಾಷೆ ಗಿಮಾಷೆ ಎಲ್ಲ ನಂತವ ಬೇಡ ಕಣಕ್ಕ ನನಗೊಂದು ಚೂರು ಇಷ್ಟ ಆಗಲ್ಲ ನೋಡು ಆಯ್ತಾಯ್ತು ಬಾ ಹೋಗನ್ ಬಾ